ಎಲ್ರಿಗೂ ನಮಸ್ಕಾರ. ಸುಮಾ ರೆಸಿಪಿಗೆ ಸ್ವಾಗತ. ಲಂಚ್ ಬಾಕ್ಸ್ಗೆ ಆಗ್ಬೋದು ಅಥವಾ ಬೆಳಗಿನ ಟಿಫನ್ಗೆ ಆಗ್ಬೋದು. ಇವತ್ತು ಸಿಂಪಲ್ಲಾಗಿ ಒಂದು ಟೊಮೆಟೊ ಬಾತ್ ಮಾಡೋದು ತೋರಿಸ್ತೀನಿ. ತುಂಬ ರುಚಿಯಾಗಿರುತ್ತೆ. ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ. 1-2 ಸ್ಪೂನಷ್ಟು ಎಣ್ಣೆ, ಇಲ್ಲ ಆಲ್ ಸ್ಪೈಸಸ್ ಹಾಕ್ಕೊತಾ ಇದ್ದೀನಿ. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಕಲ್ಲುವ್ವು, 2 ಪಲಾವ್ ಎಲೆ, 1 ಕಾಡು ಏಲಕ್ಕಿ, 1 ಈರುಳ್ಳಿ, 4 ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ. ಈ ಟೊಮೆಟೊ ಬಾತ್ಗೆ ನೀವು ಜಜ್ಜಿ ಹಾಕ್ಕೊಳ್ಳಿ, ತುಂಬ ರುಚಿ ಇರುತ್ತೆ. ಇದನ್ನೆಲ್ಲ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. 2 ಟೊಮೆಟೊ ಮತ್ತು ಕ್ಯಾರೆಟು, ಬೀನ್ಸು ಹಾಕ್ಕೊತಾ ಇದ್ದೀನಿ. ತರಕಾರಿ ಇಲ್ಲ ಅಂದರೂ ಪರವಾಗಿಲ್ಲ, ಚೆನ್ನಾಗೇ ಇರುತ್ತೆ. 1-2 ಟೊಮೆಟೊ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿ ಇದನ್ನು ಬೇಯೋಕ್ಕೆ ಬಿಟ್ಬಿಡೋಣ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆದರೆ ರುಚಿ ಚೆನ್ನಾಗಿರುತ್ತೆ. ನಾನು ಬಟಾಣಿ ಹಾಕ್ಕೊತಾ ಇದ್ದೀನಿ. ಬಟಾಣಿ ಅಂದರೆ ನಾನಿಲ್ಲಿ ಹಸಿ ಬಟಾಣಿ ಅಲ್ಲ, ಒಣಗಿರೋ ಬಟಾಣಿ ರಾತ್ರಿಯೇ ನೆನೆಸಿಟ್ಟು ಇದನ್ನು ಬೇಯಿಸಿ ಹಾಕ್ಕೊತಾ ಇದ್ದೀನಿ. ಬೇಯಿಸಿ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೆನೆಸಿದ ಹಾಗೆ ಹಾಕಿದ್ರೆ ಅಕ್ಕಿನಲ್ಲಿ ಇದು ಬೇಯೋದಿಲ್ಲ. ಸ್ವಲ್ಪ ಪುದೀನ, ಕೊತ್ತಂಬರಿ, ಸ್ವಲ್ಪ ಅರಿಶಿನ, 1 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, 1 ಚೂರು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಅದು ಆಪ್ಷನಲ್ ಅಷ್ಟೇ. ಸ್ವಲ್ಪ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇನ್ನು 1-2 ನಿಮಿಷ ಫ್ರೈ ಮಾಡಿಕೊಂಡು ನೀರು ಹಾಕ್ಕೊತಾ ಇದ್ದೀನಿ. ಯಾವ ಗ್ಲಾಸಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೀನೋ ಆ ಗ್ಲಾಸಲ್ಲಿ 3.5 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. 1.5 ಗ್ಲಾಸಷ್ಟು ಮಾತ್ರ ಅಕ್ಕಿ ತೊಗೊಂಡಿದ್ದೆ. ಅದಕ್ಕೆ ಸ್ವಲ್ಪ ಅದು ಕುದಿ ಬರೋವರೆಗೂ ಬಿಟ್ಟು ಇವಾಗ ಅಕ್ಕಿ ಹಾಕ್ಕೊತಾ ಇದ್ದೀನಿ. 15 ನಿಮಿಷ ಆದರೂ ಅಕ್ಕಿ ನೆನೆಸಿಟ್ಕೊಂಡಿರಿ, ತುಂಬ ರುಚಿ ಬರುತ್ತೆ, ಹುಡಿಯಾಗಿ ಬರುತ್ತೆ. ನೆನೆಸಿ ತೊಳೆದು ನೀರೆಲ್ಲ ಬಸ್ತಾದ್ಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡಿ ಇಟ್ಕೊಳ್ಳಿ. ಅಕ್ಕಿಗೆ ಇನ್ನೂ ಹುಡಿಯಾಗಿರುತ್ತೆ, ಸ್ವಲ್ಪ ಉದ್ದುದ್ದಕ್ಕೂ ಚೆನ್ನಾಗಿ ಬರುತ್ತೆ. ಈ ಬಾಸುಮತಿ ರೈಸ್ ಬರುತ್ತಲ್ಲ ಹಾಗೆ ಬರುತ್ತೆ, ತುಂಬ ರುಚಿಯಾಗಿರುತ್ತೆ ಈ ಟೊಮೆಟೊ ಬಾತಂತೂ. ಒಂದು 10-15 ನಿಮಿಷ ಇದನ್ನು ಹೀಗೆ ಕೈಯಲ್ಲೇ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. 1/4 ಭಾಗ ನಾವು ಇದರಲ್ಲೇ ಬೇಯಿಸ್ಕೋಬೇಕು. ಈ ಥರ ಆದಮೇಲೆ ಲಿಡ್ನ ಕ್ಲೋಸ್ ಮಾಡಿ, ತುಂಬ ರುಚಿಯಾಗಿರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ, ಪುದೀನ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ 1 ವಿಜಿಲ್ ತೊಗೊಂಡ್ರೆ ಸಾಕು. ನಾವು ಹಳ್ಳಿ ಕಡೆ ಹೇಗೆ ಮಾಡ್ತೀವೋ ಹಾಗೆ ನಿಮಗೆ ನಾನು ತೋರಿಸ್ತಾ ಇರೋದು. ನೋಡಿ ಎಷ್ಟು ಹುಡಿಯಾಗಿದೆ. ಮಸಾಲೆ ಕೂಡ ಅಷ್ಟೇ, ಮೇಲ್ಗಡೆ ಇಲ್ಲ. ಪ್ರತಿಯೊಂದಕ್ಕೂ ಹಗಳಿಗೂ ಮಸಾಲೆ ತುಂಬ ಚೆನ್ನಾಗಿ ಹಿಡಿದಿರುತ್ತೆ. ಆ ಥರ ನಾವು ತಿರುಗಿಸ್ಕೊಂಡು ಒಂದು 15 ನಿಮಿಷ ಅದರಲ್ಲೇ ಬೇಯಿಸಿ ಲಿಡ್ ಕ್ಲೋಸ್ ಮಾಡೋದ್ರಿಂದ, ಇಲ್ಲ ನೀವು ಪ್ಯಾನಲ್ಲೇ ಮಾಡ್ಕೊತೀರಾ ಅಂದ್ರೂ ಪಾತ್ರೆಯಲ್ಲಿ ಅದು ಇನ್ನೂ ಚೆನ್ನಾಗಿರುತ್ತೆ. ಒಂದು ಚೂರು ತಳ ಅಂಟಿಲ್ಲ. ಇದಕ್ಕೆ ಟೊಮೊಟೊ ಬಜ್ಜಿ ಆಗ್ಬೋದು ಅಥವಾ ಶೇಂಗಾ ಚಟ್ನಿ, ತೆಂಗಿನಕಾಯಿ ಚಟ್ನಿ ತುಂಬ ರುಚಿಯಾಗಿರುತ್ತೆ. ಲಂಚ್ ಬಾಕ್ಸ್ಗೆ ಮತ್ತು ನೀವು ಕಟ್ತೀರಾ ಅಂತ ಹೇಳಿದ್ರೆ ಅದಿನ್ನೂ ಯಾವ ಥರ ಮೃದುವಾಗಿರುತ್ತೋ ಹಾಗೆ ಇರುತ್ತೆ ಅನ್ನ ಮಾತ್ರ. ಒಂದ್ಸಲಿ ಈ ಥರ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.